ಹೋಟೆಲ್ಗಳ ಆಹಾರದ ಗುಣಮಟ್ಟ ಪರಿಶೀಲನೆಗೆ ಮುಂದಾಗಿದ್ದು ಸಚಿವ ಯುಟಿ ಖಾದರ್ ಸೂಚನೆ ಮೇರೆಗೆ ಇಲಾಖೆ ಅಲರ್ಟ್ ಆಗಿದೆ. ಸ್ಟಾರ್ ಹೋಟೆಲ್ಗಳಿಗೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ರು. ದಿಢೀರಂತ ಆಹಾರ ಇಲಾಖೆ ಅಧಿಕಾರಿಗಳು ಸ್ಟಾರ್ ಹೋಟೆಲ್ಗಳಿಗೆ ರೇಡ್ ಮಾಡಿದ್ರು. ಬೆಂಗಳೂರಿನ ಎಲ್ಲಾ ಪಂಚತಾರ ಹೋಟೆಲ್ಗಳಲ್ಲಿ ಆಹಾರದ ಗುಣಮಟ್ಟ ಹೇಗಿದೆ ಆ ಪರಿಶೀಲನೆಗೆ ಮುಂದಾಗಿದ್ದಾರೆ. ಸುಮಾರು 30 ತಂಡಗಳನ್ನು ರಚನೆ ಮಾಡಿ ಕಾರ್ಯಾಚರಣೆ ನಡೆಸ್ತಾ ಇರೋದು. ಬೆಂಗಳೂರು ಅಷ್ಟೇ ಅಲ್ಲ, ರಾಜ್ಯದ ಇನ್ನಿತರ ಭಾಗದ ಸ್ಟಾರ್ ಹೋಟೆಲ್ಗಳ ಆಹಾರದ ಗುಣಮಟ್ಟ ಪರಿಶೀಲನೆಗೂ ಕೂಡ ಇಲಾಖಾ ಅಧಿಕಾರಿಗಳು ಮುಂದಾಗಿದ್ದಾರೆ. ಎಲ್ಲ ಸ್ಟಾರ್ ಹೋಟೆಲ್ಗಳ ಆಹಾರದ ಗುಣಮಟ್ಟ ಹೇಗಿದೆ ಅನ್ನೋದರ ಪರಿಶೀಲನೆಗೆ ಮುಂದಾಗಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಪಂಚತಾರಾ ಹೋಟೆಲ್ಗಳ ಮೇಲೆ ದಾಳಿಯಾಗಿರೋದು ಇಲಾಖೆಯ ಕರ್ತವ್ಯ ಆಗತ್ತೆ. ಗುಣಮಟ್ಟ ಸರಿಯಾಗಿ ನಿರ್ವಹಣೆ ಆಗ್ತಾ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಬೇಕಾಗತ್ತೆ. ಅಂಥದ್ದೇ ಒಂದು ರೇಡ್. ಈ ಡ್ರೈವ್ನಲ್ಲಿ ಬೆಂಗಳೂರಿನ ಎಲ್ಲ ಪಂಚತಾರಾ ಹೋಟೆಲ್ಗಳಷ್ಟೇ ಅಲ್ಲ, ರಾಜ್ಯದ ಇನ್ನಿತರ ಭಾಗದ 5 ಸ್ಟಾರ್ ಹೋಟೆಲ್ಗಳ ಮೇಲೂ ಕೂಡ ದಾಳಿ ನಡೆಸಿ ಅಲ್ಲಿ ಹೇಗಿದೆ ಆಹಾರ ಗುಣಮಟ್ಟ ಅನ್ನೋದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯುಟಿ ಖಾದರ್ ಅವರು ಸೂಚನೆ ಕೊಟ್ಟರು, ಹೋಟೆಲ್ಗಳ ಆಹಾರದ ಗುಣಮಟ್ಟ ಹೇಗಿದೆ ಅನ್ನೋದರ ಪರಿಶೀಲನೆ ಆಗಬೇಕು ಅಂತ. ಆ ಸೂಚನೆಯ ಮೇರೆಗೆ ಅಲರ್ಟ್ ಆದಂತಹ ಇಲಾಖೆ ಈಗ ಬೇದಿ ಬದಿ ಹೋಟೆಲ್ಗಳು ಅಥವಾ ಸಣ್ಣ ಪುಟ್ಟ ಹೋಟೆಲ್ಗಳನ್ನು ಅಷ್ಟೇ ಅಲ್ಲ, ಸ್ಟಾರ್ ಹೋಟೆಲ್ಗಳಲ್ಲೂ ನಿಜಕ್ಕೂ ಗುಣಮಟ್ಟದ ಆಹಾರ ಕೊಡಲಾಗ್ತಾ ಇದೆಯಾ ಆ ಪರಿಶೀಲನೆಗೆ ಮುಂದಾಗಿದ್ದಾರೆ. ಸುಮಾರು 30 ತಂಡಗಳ ರಚನೆಯಾಗಿದೆ. ಕಾರ್ಯಾಚರಣೆ ನಡೀತಾ ಇದೆ. ಗುಣಮಟ್ಟದ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಒಂದೊಮ್ಮೆ ಅಲ್ಲಿ ಏನಾದರೂ ವ್ಯತ್ಯಯ ಕಂಡು ಬಂದಲ್ಲಿ ಕ್ರಮ ಕೈಗೊಳ್ಳಲಾಗುತ್ತೆ. ಈಗಾಗಲೇ ಹಲವು ಸಂದರ್ಭದಲ್ಲಿ ಬೀದಿ ಬದಿ ಆಹಾರದ ಗುಣಮಟ್ಟ, ಸ್ಟ್ರೀಟ್ ಫುಡ್ಗಳು ಹೇಗಿದೆ, ಅದರಲ್ಲಿ ಎಷ್ಟು ಕಲಬೆರಕೆ ಆಗ್ತಾ ಇದೆ, ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಆಹಾರ ಇಲಾಖೆ ಪರಿಶೀಲನೆ ನಡೆಸಿ ಅವರ ಮೇಲೆ ಕ್ರಮ ಕೈಗೊಂಡಂತಹ ಚಿತ್ರಣ ನಮ್ಮ ಕಣ್ಣೆದುರಿಗೆ ಇದೆ. ಈಗ ಪಂಚತಾರಾ ಹೋಟೆಲ್ಗಳ ಸರದಿ. ಹೆಸರಿಗೆ 5 ಸ್ಟಾರ, ನಿಜಕ್ಕೂ ಕೂಡ ಅಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳಲಾಗ್ತಾ ಇದೆಯಾ? ಹೋಟೆಲ್ ಲಲಿತ್ ಅಶೋಕ್ ಮೇಲೂ ಕೂಡ ಅಧಿಕಾರಿಗಳು ರೇಡ್ ಮಾಡಿ 10ಕ್ಕೂ ಹೆಚ್ಚು ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು. ಕಿಚನ್ನಲ್ಲಿ ಪರಿಶೀಲಿಸ್ತಾ ಇದ್ದಾರೆ ಅಧಿಕಾರಿಗಳು. ಆಹಾರ ಸುರಕ್ಷತಾ ಅಧಿಕಾರಿಗಳಿಂದ ಈ ಪರಿಶೀಲನೆ ನಡೀತಾ ಇದೆ. 30 ಅಧಿಕಾರಿಗಳ ತಂಡ ರಚನೆಯಾಗಿ ಈ ರೇಡ್ ನಡೆದಿರೋದು. ಯಾವ ಹೋಟೆಲ್ಗಳನ್ನು ಬಿಟ್ಟಿಲ್ಲ. 5 ಸ್ಟಾರ್ ಹೋಟೆಲ್ಗಳು ಅಂತಂದ್ರೂ ಕೂಡ ನಿಜಕ್ಕೂ ಅದಕ್ಕೆ ತಕ್ಕನಾಗಿ ಅಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳಲಾಗ್ತಾ ಇದೆ ಅನ್ನೋದರ ಪರಿಶೀಲನೆ ನಡೆಸಲಾಗ್ತಾ ಇದೆ. ಹೋಟೆಲ್ ಲಲಿತ್ ಅಶೋಕ್ನಲ್ಲೂ ಕೂಡ ಆಹಾರ ಇಲಾಖೆಯ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸಚಿವ ಯುಟಿ ಖಾದರ್ ಅವರು ಹೋಟೆಲ್ಗಳ ಆಹಾರದ ಗುಣಮಟ್ಟ ಹೇಗಿದೆ ಅನ್ನೋದರ ಪರಿಶೀಲನೆ ಮಾಡಬೇಕು ಎನ್ನುವಂತಹ ಸೂಚನೆ ಕೊಟ್ಟರು. ಅದರ ಬೆನ್ನಲ್ಲೇ ಅಲರ್ಟ್ ಆದಂತಹ ಅಧಿಕಾರಿಗಳು ಈಗ 5 ಸ್ಟಾರ್ ಹೋಟೆಲ್ಗಳ ಪರಿಶೀಲನೆಗೆ ಮುಂದಾಗಿದ್ದಾರೆ. ಹೆಸರಿಗೆ ಪಂಚತಾರಾನ, ನಿಜಕ್ಕೂ ಗುಣಮಟ್ಟದಲ್ಲೂ ಕೂಡ ಆ ನಿರ್ವಹಣೆ ಇದೆಯಾ ಆ ಬಗ್ಗೆ ಈಗ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಇವರಿಗೂ ಗುಣಮಟ್ಟಕ್ಕೆ ಸಂಬಂಧಪಟ್ಟಂತೆ ಏನು ಕಂಡು ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿಲ್ಲ. ಆದರೆ ಸದ್ಯಕ್ಕಂತೂ ಪರಿಶೀಲನೆ 30 ತಂಡಗಳ ರಚನೆಯಾಗಿ ಅಧಿಕಾರಿಗಳು ರಾಜ್ಯದ ವಿವಿಧ ಕಡೆಗಳಲ್ಲಿ ನಡೆಸ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಆಹಾರ ಇಲಾಖಾ ಅಧಿಕಾರಿಗಳ ಡ್ರೈವ್ ಇದು. ಬರುವಂತಹ ಗ್ರಾಹಕರಿಗೆ ಗುಣಮಟ್ಟದ ಆಹಾರವನ್ನು ಕೊಡಬೇಕಾದಂಥದ್ದು ಹೋಟೆಲ್ಗಳ ಜವಾಬ್ದಾರಿ. ಆದರೆ ಅದರಲ್ಲಿ ಏನಾದರೂ ಸಮಸ್ಯೆಯಾಗಿದೆಯಾ ಅನ್ನೋದ್ರ ಬಗ್ಗೆ ಗಮನ ಹರಿಸಲಾಗ್ತದೆ. ಶಾಂಗ್ರಿಲಾ ಹೋಟೆಲ್ ಮೇಲೂ ಕೂಡ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಆಹಾರ ಸುರಕ್ಷತಾ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಲಲಿತ್ ಅಶೋಕ್, ಶಾಂಗ್ರಿಲಾ ಹೋಟೆಲ್ಗಳ ಮೇಲೂ ಕೂಡ ಅಧಿಕಾರಿಗಳಿಂದ ಪರಿಶೀಲನೆಯಾಗ್ತಾ ಇದೆ. ಒಂದೊಮ್ಮೆ ಅಲ್ಲೇನಾದರೂ ವ್ಯತ್ಯಯ ಕಂಡು ಬಂದಲ್ಲಿ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಆಗಾಗ ಈ ಪರಿಶೀಲನೆಯನ್ನು ನಡೆಸಬೇಕಾಗತ್ತೆ ಅಧಿಕಾರಿಗಳು, ಅದು ಅವರ ಜವಾಬ್ದಾರಿ ಕೂಡ. ಫುಡ್ ಆ್ಯಂಡ್ ಸೇಫ್ಟಿ ಆ್ಯಕ್ಟ್ ಪ್ರಕಾರವೇ ಅಲ್ಲಿ ಎಲ್ಲವನ್ನೂ ನಡೆಸ್ಕೊಂಡು ಹೋಗಲಾಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ಆಗ್ತಾ ಇದೆ. ಗ್ರಾಹಕರು ಒಂದು ನಂಬಿಕೆ ಇಟ್ಟು ಬರ್ತಾರೆ ಹೋಟೆಲ್ಗಳಿಗೆ. ಅವರ ಆರೋಗ್ಯಕ್ಕೆಲ್ಲೂ ಚ್ಯುತಿ ಬರೋದಂತೆ ಗಮನಿಸೋದು, ಬರೀ ರುಚಿಯಾದಂಥ ಖಾದ್ಯಗಳನ್ನು ಬಡಿಸೋದಷ್ಟೇ ಅಲ್ಲ, ಗುಣಮಟ್ಟದ ಆಹಾರ ಕೊಡಬೇಕಾಗತ್ತೆ. ಅಲ್ಲೇನಾದರೂ ವ್ಯತ್ಯಯ ಇದೆಯಾ, ನಿರ್ವಹಣೆ ಸರಿಯಾಗಿದೆಯಾ ಅನ್ನೋದ್ರ ಬಗ್ಗೆ ಈ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ನಾವು ಪ್ರತಿನಿಧಿ ಕಿರಣ್ ಸೂರ್ಯ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, 5 ಸ್ಟಾರ್ ಹೋಟೆಲ್ಗಳಲ್ಲೂ ಕೂಡ ಗುಣಮಟ್ಟದ ಆಹಾರ ಕೊಡಲಾಗ್ತಾ ಇದೆಯೋ ಇಲ್ಲೋ ಅನ್ನೋದರ ಪರಿಶೀಲನೆಗೆ ಏನು ಅಧಿಕಾರಿಗಳು ಮುಂದಾಗಿದ್ದಾರೆ. ಹೇಗೆ ನಡೀತಾ ಇದೆ ಈ ಡ್ರೈವ್, ಏನು ಕಂಡು ಬಂದಿದೆ, ಎಲ್ಲೆಲ್ಲಿ ನಡೆಸಿದ್ದಾರೆ?
ಹೌದು ಪ್ರತಿಮಾ, ಆರೋಗ್ಯ ಇಲಾಖೆ ಸಚಿವರಾಗಿರುವಂತಹ UT ಖಾದರ್ ಅವರ ಸೂಚನೆ ಮೇರೆಗೆ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿರುವಂತಹ 5 ಸ್ಟಾರ್ 3 ಸ್ಟಾರ್ 7 ಸ್ಟಾರ್ ಹೋಟ್ಲುಗಳ ಮೇಲೆ ಈಗಾಗಲೇ ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಗ್ಗೆ ಒಂದು ಕಾರ್ಯಾಚರಣೆಗೆ ಮುಂದಾಗಿರುವಂಥದ್ದು. ಸದ್ಯ ನಾನೀಗ ಲಲಿತ್ ಅಶೋಕ್ ಹೋಟೆಲ್ನ ಮುಂಭಾಗದಲ್ಲಿದ್ದೀನಿ. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತು ಬೆಳಗಿನಿಂದಲೇ 10ಕ್ಕೂ ಹೆಚ್ಚು ಅಧಿಕಾರಿಗಳು ಈಗಾಗಲೇ ದಿ ಲಲಿತ್ ಅಶೋಕ್ ಹೋಟೆಲ್ನ ಒಂದು ಆಹಾರ ಸುರಕ್ಷತೆಯ ಬಗ್ಗೆ ತಪಾಸಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತು ಅಂದರೆ ಏನು ಆಹಾರ ಇಲಾಖೆಯ ಅಧಿಕಾರಿಗಳೇನಿದ್ದಾರೆ ಅವರು 30 ತಂಡಗಳನ್ನು ಕೂಡ ಈಗಾಗಲೇ ರಚನೆಯನ್ನು ಮಾಡಿರುವಂಥದ್ದು. ತಂಡ 3ರ ಅಧಿಕಾರಿಗಳು ಇವತ್ತು ಬೆಳಗಿನಿಂದಲೇ ಒಂದು ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಇಂಚಿಂಚು ಶೋಧವನ್ನು ನಡೆಸ್ತಾ ಇರುವಂಥ ಅಂದರೆ ಅಡಿಗೆ ಮನೆ ಆಗಿರ್ಬೋದು, ಮತ್ತು ಬಡಿಸುವಂತಹ ಜಾಗ ಆಗಿರ್ಬೋದು, ಮತ್ತು ಸ್ಟೋರ್ ರೂಮ್ ಎಲ್ಲದನ್ನು ಕೂಡ ಈಗಾಗಲೇ ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ಒಂದು ತಪಾಸಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಲಲಿತ್ ಅಶೋಕ್ ಹೋಟೆಲ್ನಲ್ಲಿ ಈಗಾಗಲೇ 31 ಲೀಟರ್ನಷ್ಟು ಎಕ್ಸ್ಪೈರಿ ಆಗಿರುವಂತಹ ಹಾಲು ಕೂಡ ಪತ್ತೆ ಆಗಿರುವಂಥದ್ದು. ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗರಂ ಮತ್ತು ಕ್ಲಾಸನ್ನು ಕೂಡ ಅಧಿಕಾರಿಗಳಿಗೆ ಮತ್ತು ಹೋಟೆಲ್ನವರಿಗೆ ತೆಗೆದುಕೊಳ್ತಾ ಇರುವಂಥದ್ದು. ಹೇಗೆ ಇಷ್ಟೊಂದು ಹಾಲು ಪತ್ತೆ ಆಗಿರುವಂಥದ್ದು ಅಂತೇಳಿ, ಮತ್ತು ಅವರು ಖಾದ್ಯಗಳನ್ನು ಏನು ಉಣಬಡಿಸ್ತಾರೆ ಮತ್ತು ಏನೇನು ಆಹಾರಗಳನ್ನು ತಯಾರು ಮಾಡ್ತಾರೆ ಎಲ್ಲ ಒಂದು ಆಹಾರಗಳನ್ನು ಕೂಡ ಈಗಾಗಲೇ ತಪಾಸಣೆಯನ್ನು ಮಾಡ್ತಾ ಇರುವಂಥದ್ದು. ಹಿಂಭಾಗದಲ್ಲಿ ಅಂದರೆ ಈಗ ನಾನು ಮುಂಭಾಗದಲ್ಲಿ ತೋರಿಸ್ತಾ ಇದ್ದೀನಿ, ಮುಂಭಾಗದಿಂದ ಹಿಂಭಾಗದಲ್ಲಿ ಇರುವಂತಹ ಸ್ಟೋರ್ ರೂಮ್ ಏನಿದೆ ಮತ್ತು ಅಡುಗೆ ಮನೆ ಏನಿದೆ, ಆ ಅಡುಗೆ ಮನೆಯಲ್ಲೇ ಈಗಾಗಲೇ 10ಕ್ಕೂ ಹೆಚ್ಚು ಅಧಿಕಾರಿಗಳು ಸಂಪೂರ್ಣವಾಗಿ ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ. ಏನೇನು ಅಡುಗೆಯನ್ನು ಮಾಡ್ತೀರಾ, ಏನೇನು ವಸ್ತುಗಳನ್ನು ಬಳಸ್ತೀರಾ, ಯಾವ ಗುಣಮಟ್ಟದ ತರಕಾರಿ, ಹಣ್ಣು, ಹಾಲು ಇವೆಲ್ಲವನ್ನು ಕೂಡ ಎಲ್ಲಿಂದ ತರ್ತೀರಾ, ಯಾವತ್ತು ಇವೆಲ್ಲವನ್ನು ಕೂಡ ತಂದಿದ್ದು ಎಷ್ಟು ದಿನಗಳ ಕಾಲ ಇದನ್ನು ಸ್ಟೋರ್ ಮಾಡ್ಬೋದು, ಈ ಎಲ್ಲ ಮಾಹಿತಿಗಳನ್ನು ಕೂಡ ಈಗಾಗಲೇ ಪಡ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ಸದ್ಯ ಈಗ ಲಲಿತ್ ಅಶೋಕ್ ಹೋಟೆಲ್ ಆಗಿರುವಂಥದ್ದು ಅಂದರೆ ಒಳಗಡೆ ಪರಿಶೀಲನೆ ಕೂಡ ನಡೀತಾ ಇದೆ. ಶಾಂಗ್ರಿಲಾ ಹೋಟೆಲ್ನ ಮೇಲೆ ಕೂಡ ಈಗ ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ಒಂದು ತಪಾಸಣೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಅಲ್ಲಿ ಈಗಾಗಲೇ ಕೂಡ ಅಂದರೆ ಆಲೂಗಡ್ಡೆ ಇರ್ಬೋದು ಮತ್ತು ಒಂದು ಈರುಳ್ಳಿ ಇವೆರಡೂ ಕೂಡ ಈಗಾಗಲೇ ಪತ್ತೆ ಆಗಿದೆ ಅನ್ನೋಂಥ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿರುವಂತಹ ದೊಡ್ಡ ದೊಡ್ಡ 5 ಸ್ಟಾರು 3 ಸ್ಟಾರು 7 ಸ್ಟಾರ್ ಹೋಟ್ಲುಗಳ ಮೇಲೆ ಕೂಡ ಈಗಾಗಲೇ ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ಒಂದು ತಪಾಸಣೆಯನ್ನು ಕೂಡ ಮಾಡ್ತಾ ಇರುವಂಥ. ಯಾಕೆ ಅಂತ ಕೇಳಿದ್ರೆ ಆಹಾರಗಳ ಗುಣಮಟ್ಟ ಎಷ್ಟು ಮಟ್ಟಿಗಿದೆ ಅಂತಂದರೆ ತಾವು ಕೂಡ ಹೇಳ್ತಾ ಇದ್ರಿ. ಅಂದರೆ ಸಣ್ಣ ಪುಟ್ಟ ಹೋಟೆಲ್ಗಳು ಮತ್ತು ಬೀದಿ ಬದಿ ವ್ಯಾಪಾರಿಗಳು ಅಂದರೆ ಗೋಬಿ ಮಂಚೂರಿ ಇರ್ಬೋದು, ಪಾನಿಪೂರಿ ಇರ್ಬೋದು, ಮತ್ತು ಕಬಾಬಿಗೆ ಕಲರ್ ಹಾಕ್ತಿದ್ರು. ಇದರಿಂದ ಆಹಾರದ ಗುಣಮಟ್ಟ ಎಷ್ಟರ ಮಟ್ಟಿಗೆ ಹಾಳಾಗೋಗಿದೆ, ಇದನ್ನು ತಿನ್ನೋದ್ರಿಂದ ಜನಸಾಮಾನ್ಯರ ಆರೋಗ್ಯ ಕೂಡ ಎಷ್ಟರ ಮಟ್ಟಿಗೆ ಹಾಳಾಗೋಗುತ್ತೆ ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಇಲಾಖೆ ಅಧಿಕಾರಿಗಳು ಸಾಕಷ್ಟು ದಿನಗಳಿಂದ ಈ ಒಂದು ತಪಾಸಣೆಯನ್ನು ಮಾಡ್ತಾ ಇದ್ರು. ಈಗ ಆ ಎಲ್ಲ ಒಂದು ತಪಾಸಣೆಗಳನ್ನು ಸ್ಯಾಂಪಲ್ಗಳನ್ನು ತೆಗೆದುಕೊಂಡಿರೋದ್ರಿಂದ ಈಗ 5 ಸ್ಟಾರು 3 ಸ್ಟಾರು 7 ಸ್ಟಾರ್ ಹೋಟ್ಲುಗಳ ಮೇಲೂ ಕೂಡ ಈಗಾಗಲೇ ಕಾರ್ಯಾಚರಣೆಗೆ ಮುಂದಾಗಿರುವಂಥದ್ದು. ಪ್ರತಿಮಾ. ಎಸ್, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ.